ನಮ್ಮ ಅಜ್ಜನ ಮಾತನ್ನ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ. ಹಂಗೆ ನಮ್ಗೆ ಮಾನವೀಯತೆ ಒಂದು ದೊಡ್ಡ ಧರ್ಮ. ನಿಮ್ಮನ್ನೆಲ್ಲ ಸೋದರ ಸಮಾನದಂತೆ ಎಲ್ಲ ಜನಾಂಗ ಕೂಡ ನೊಂದು ಬೆಂದುತ್ತಾ ಇರುವಂತ ಈ ಸಮಾಜಕ್ಕೆ ಶಕ್ತಿ ಕೊಡಬೇಕಾದ್ರೆ ನಮ್ಮ ಸರ್ಕಾರದ ಮೂಲ ಉದ್ದೇಶ. ಆ ಕೆಲಸವನ್ನ ಖಂಡಿತ ನಾನು ಈ ಸಂದರ್ಭದಲ್ಲಿ ಮಾಡ್ತೇವೆ. ಕಾಲ ಬರ್ತಿದ್ದಂಗೆ ತಾವು ಅನೇಕರು ವಲಸೆಗಳನ್ನ ನಗರಗಳಿಗೆ ಬರ್ತಾ ಇದ್ರಿ. ನಾನು ಬರೋದು ಬೇಡ ಅಂತ ನಾನು ಹೇಳುದಿಲ್ಲ, ತಡೀಲಿಕ್ಕೂ ನಾನು ತಯಾರಿಲ್ಲ. ಆದ್ರೆ ನಿಮ್ಮ ಮೂಲ ಬಿಡಕ್ ಹೋಗ್ಬೇಡಿ, ಮೂಲ ಆಸ್ತಿ ಬಿಡಕ್ ಹೋಗ್ಬೇಡಿ, ಮೂಲದ ಆಸ್ತಿಗಳನ್ನ ಮಾರ್ಕೊಳಕ್ ಹೋಗ್ಬೇಡಿ. ಚಿಕ್ಕದಿರ್ಲಿ ದೊಡ್ಡದಿರ್ಲಿ, ದಯವಿಟ್ಟು ತಮ್ಮ ಬದುಕನ್ನ, ಪ್ರಕೃತಿಯನ್ನ, ಎಲ್ಲರಿಗೂ ಕೂಡ ಪ್ರಕೃತಿಯಲ್ಲಿ ಬದುಕುವಂತ ಭಾಗ್ಯ ಎಲ್ಲರಿಗೂ ಕೂಡ ಸಿಗುವುದಿಲ್ಲ. ಇದು ಗಮನದಲ್ಲಿ ಇಟ್ಕೊಳ್ಳಿ. ತಾವೆಲ್ಲ ಗಮನಿಸಿರ್ಬೇಕು, ಅಂಬಾನಿ ಅವ್ರ ಸುಪುತ್ರ ಎಷ್ಟೇ ದೊಡ್ಡ ಶ್ರೀಮಂತ ಆದ್ರೂ ಕೂಡ ಕೊನೆಗೆ ಒಂದು ದೊಡ್ಡ ಝೂ, ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಅದಕ್ಕೆಲ್ಲ ಸರಿ ಮಾಡೋಂತ ಕೆಲಸ, ಆರೋಗ್ಯಕರವಾಗಿ ಔಷಧಿ ಕೊಡುವಂತ ಕೆಲಸ ಎಲ್ಲ ಗುಜರಾತ್ ಅಲ್ಲೇ ಇಲ್ಲ ಅಂತಾರ ಅಂತ ಮಾಡಿದ್ದಾರೆ. ನಾನು ಯಾವತ್ತಾರು ಒಂದಿನ ಹೋಗ್ಬೇಕು ಅಂತಿದ್ದೇನೆ. ಸೊ ನಾನು ಮಾಧ್ಯಮದಲ್ಲಿ ನಾನು ನೋಡಿದೆ, ಟಿವಿಗಳೆಲ್ಲ ನೋಡಿದೆ. ಎಷ್ಟೇ ದೊಡ್ಡವರಾದ್ರೂ ಕೂಡ ಕೊನೆಗೆ ಮನ್ಸು ಎಲ್ಲಿಗೆ ಹೋಗ್ತಾ ಇದೆ, ಅವನ ಮೂಲ ಬದುಕಿನಕ್ಕೆ ಎಳಿತಾ ಇದೆ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಎಷ್ಟೇ ದೊಡ್ಡವರಾದ್ರೂ ಕೂಡ ಕೊನೆಗೆ ಆ ಮೂಲ ಏನು ಪ್ರಕೃತಿಯ ನಿಯಮ, ಅದು ಯಾರ್ದು ಅಲ್ಲ, ಪ್ರಕೃತಿಯ ನಿಯಮ. ಆ ನಿಯಮಕ್ಕೆ ಗೌರವವನ್ನ ಕೊಟ್ಟು ನಾವೆಲ್ಲ ಮಾಡ್ಬೇಕಾಗ್ತದೆ. ಆದ್ರಿಂದ ನಾವು ಎಷ್ಟೇ ದೊಡ್ಡವರಾದ್ರೂ ಮೂಲ ಆದಿವಾಸಿಗಳೇನದನ್ನು ಕೂಡ ನಾನು ಕೂಡ ಮರೀಲಿಕ್ಕೆ ತಯಾರಿಲ್ಲ. ನಮ್ಮ ಹಳ್ಳಿ ಬದುಕನ್ನ ನಾವು ಉಳಿಸ್ಕೊಳ್ಳೇಬೇಕು. ಇವತ್ತು ನಾನು ಯಾವಾಗಲೂ ನಮ್ಮ ಗುರುಗಳ ಮಾತನ್ನ ಹೇಳ್ತಾ ಇರ್ತೇನೆ, ನಮ್ಮ ಅಜ್ಜನ ಮಾತನ್ನ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ. ಹಂಗೆ ನಮ್ಗೆ ಮಾನವೀಯತೆ ಒಂದು ದೊಡ್ಡ ಧರ್ಮ. ನಿಮ್ಮನ್ನೆಲ್ಲ ಸೋದರ ಸಮಾನದಂತೆ ಎಲ್ಲ ಜನಾಂಗ ಕೂಡ ನೊಂದು ಬೆಂದುತ್ತಾ ಇರುವಂತ ಈ ಸಮಾಜಕ್ಕೆ ಶಕ್ತಿ ಕೊಡಬೇಕಾದ್ರೆ ನಮ್ಮ ಸರ್ಕಾರದ ಮೂಲ ಉದ್ದೇಶ. ಆ ಕೆಲಸವನ್ನ ಖಂಡಿತ ನಾನು ಈ ಸಂದರ್ಭದಲ್ಲಿ ಮಾಡ್ತೇವೆ. ಕಾಲ ಬರ್ತಿದ್ದಂಗೆ ತಾವು ಅನೇಕರು ವಲಸೆಗಳನ್ನ ನಗರಗಳಿಗೆ ಬರ್ತಾ ಇದ್ರಿ. ನಾನು ಬರೋದು ಬೇಡ ಅಂತ ನಾನು ಹೇಳುದಿಲ್ಲ, ತಡೀಲಿಕ್ಕೂ ನಾನು ತಯಾರಿಲ್ಲ. ಆದ್ರೆ ನಿಮ್ಮ ಮೂಲ ಬಿಡಕ್ ಹೋಗ್ಬೇಡಿ, ಮೂಲ ಆಸ್ತಿ ಬಿಡಕ್ ಹೋಗ್ಬೇಡಿ, ಮೂಲದ ಆಸ್ತಿಗಳನ್ನ ಮಾರ್ಕೊಳಕ್ ಹೋಗ್ಬೇಡಿ. ಚಿಕ್ಕದಿರ್ಲಿ ದೊಡ್ಡದಿರ್ಲಿ, ದಯವಿಟ್ಟು ತಮ್ಮ ಬದುಕನ್ನ, ಪ್ರಕೃತಿಯನ್ನ, ಎಲ್ಲರಿಗೂ ಕೂಡ ಪ್ರಕೃತಿಯಲ್ಲಿ ಬದುಕುವಂತ ಭಾಗ್ಯ ಎಲ್ಲರಿಗೂ ಕೂಡ ಸಿಗುವುದಿಲ್ಲ. ಇದು ಗಮನದಲ್ಲಿ ಇಟ್ಕೊಳ್ಳಿ. ತಾವೆಲ್ಲ ಗಮನಿಸಿರ್ಬೇಕು, ಅಂಬಾನಿ ಅವ್ರ ಸುಪುತ್ರ ಎಷ್ಟೇ ದೊಡ್ಡ ಶ್ರೀಮಂತ ಆದ್ರೂ ಕೂಡ ಕೊನೆಗೆ ಒಂದು ದೊಡ್ಡ ಝೂ, ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಅದಕ್ಕೆಲ್ಲ ಸರಿ ಮಾಡೋಂತ ಕೆಲಸ, ಆರೋಗ್ಯಕರವಾಗಿ ಔಷಧಿ ಕೊಡುವಂತ ಕೆಲಸ ಎಲ್ಲ ಗುಜರಾತ್ ಅಲ್ಲೇ ಇಲ್ಲ ಅಂತಾರ ಅಂತ ಮಾಡಿದ್ದಾರೆ. ನಾನು ಯಾವತ್ತಾರು ಒಂದಿನ ಹೋಗ್ಬೇಕು ಅಂತಿದ್ದೇನೆ. ಸೊ ನಾನು ಮಾಧ್ಯಮದಲ್ಲಿ ನಾನು ನೋಡಿದೆ, ಟಿವಿಗಳೆಲ್ಲ ನೋಡಿದೆ. ಎಷ್ಟೇ ದೊಡ್ಡವರಾದ್ರೂ ಕೂಡ ಕೊನೆಗೆ ಮನ್ಸು ಎಲ್ಲಿಗೆ ಹೋಗ್ತಾ ಇದೆ, ಅವನ ಮೂಲ ಬದುಕಿನಕ್ಕೆ ಎಳಿತಾ ಇದೆ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಎಷ್ಟೇ ದೊಡ್ಡವರಾದ್ರೂ ಕೂಡ ಕೊನೆಗೆ ಆ ಮೂಲ ಏನು ಪ್ರಕೃತಿಯ ನಿಯಮ, ಅದು ಯಾರ್ದು ಅಲ್ಲ, ಪ್ರಕೃತಿಯ ನಿಯಮ. ಆ ನಿಯಮಕ್ಕೆ ಗೌರವವನ್ನ ಕೊಟ್ಟು ನಾವೆಲ್ಲ ಮಾಡ್ಬೇಕಾಗ್ತದೆ. ಆದ್ರಿಂದ ನಾವು ಎಷ್ಟೇ ದೊಡ್ಡವರಾದ್ರೂ ಮೂಲ ಆದಿವಾಸಿಗಳೇನದನ್ನು ಕೂಡ ನಾನು ಕೂಡ ಮರೀಲಿಕ್ಕೆ ತಯಾರಿಲ್ಲ. ನಮ್ಮ ಹಳ್ಳಿ ಬದುಕನ್ನ ನಾವು